ಏನಿ ದಿನ ನರಸಾಪುರ ವೇಮಗಲ್ಲು ಯೋಜನಾ ಪ್ರಾಧಿಕಾರ ನಾಮನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಏನಿವಿ ಈ ದಿನ ನಮ್ಮ ಚೊಕ್ಪುರ ಚೌಡಣ್ಣವರಂದ್ರೆ ನಮಗೆ ತುಂಬ ಬಹಳ ಪ್ರೀತಿ. ಅದೇ ರೀತಿಯಾಗಿ ನಮ್ಮ ಒಂದೇ ತಂದೆ ತಾಯಿ ಹುಟ್ಟಿಲ್ಲ ಅಂದ್ರೂ ನಾವು ಒಂದು ತಂದೆ ತಾಯಿ ಮಕ್ಕಳಿದ್ದಾಗೆ ಇವತ್ತು ನಾವು ಅದೇ ಥರ ಇದ್ದೀವಿ. ಸೊ ಹಾಗಾಗಿ ಚೌಡಣ್ಣವರು ತೀರಾ ಬಡ ಕುಟುಂಬದಿಂದ ಬೆಳ್ಕೊಂಬಂದಿರೋಂಥ ವ್ಯಕ್ತಿ. ಅವ್ರಿಗೆ ಕಷ್ಟ ಸುಖ ಎಲ್ಲರಿಗೂ ಗೊತ್ತಿದೆ. ಇವತ್ತು ಅವರು ಯುವಕರಿಗೆ ಆಶಾಕಿರಣಾಗಿ ಮತ್ತೆ ಒಂದು ದೀನದಲಿತರಿಗೆ ಒಂದು ನಾಯಕರಾಗಿ ಎಲ್ಲಾದ್ರಲ್ಲೂ ಸಮಾಜ ಸೇವೆ ಮಾಡೋದ್ರಲ್ಲಿ ಮುಂದೆ ಇದ್ದಾರೆ. ಆ ಸಮಾಜ ಸೇವೆ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಮ್ಮ ಒಂದು ಕಾಂಗ್ರೆಸ್ ಪಾರ್ಟಿದಲ್ಲಿ ಅವರಿಗೆ ಒಂದು ನಾಮನಿರ್ದೇಶಕನಾಗಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಆ ಸ್ಥಾನಮಾನ ಕೊಟ್ಟಿರೋದಕ್ಕೆ ತುಂಬಾ ಬಹಳ ಖುಷಿ ಆಗುತ್ತೆ. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚೊಕ್ಪುರದ ಸುತ್ತಮುತ್ತ ಗ್ರಾಮಸ್ಥರು, ನಾಯಕರು, ಊರಿನ ಮುಖಂಡರುಗಳು ಎಲ್ಲರೂ ಭಾಗಿಯಾಗಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಬಂದು ಅವರಿಗೆ ಆಶೀರ್ವಾದ ಮಾಡಿ ಇವತ್ತಿನ ದಿನ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಎರಡು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ ಎಲ್ಲರೂ ನೋಡಿರ್ತಕ್ಕಂಥದ್ದೇ. ಆದರೆ ಈ ಒಂದು ಚಕ್ಕಪುರ ಗ್ರಾಮದಲ್ಲಿ ಇವತ್ತಿನ ಒಂದು ಸಂಭ್ರಮ ಸಡಗರ ನೋಡ್ತಿದ್ರೆ ಖಂಡಿತವಾಗ್ಲೂ ಯಾವ ಜಾತ್ರೆಗೂ ಯಾವ ಇದಕ್ಕೂ ಕಡಿಮೆ ಇಲ್ಲ. ಕಾರಣ ಏನಂದ್ರೆ ಈ ಊರಿನ ಗ್ರಾಮಸ್ಥರು ಆ ಚೌಡಪ್ಪನವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಇರ್ಬೋದು, ಮತ್ತೆ ಆ ಒಂದು ಭರವಸೆ ಇರ್ಬೋದು, ಎಲ್ಲರನ್ನು ನೋಡ್ತಾ ಇದ್ರೆ ಅವರು ಯಾವ ಒಂದು ರೀತಿನಲ್ಲಿ ಚೌಡಪ್ಪನವ್ರನ್ನ ಬರಮಾಡ್ಕೊಂಡ್ರು, ಅವ್ರಿಗೆ ಈಗ ಯಾವ ರೀತಿ ಅಭಿನಂದನೆ ಸಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೂ ಅವರು ಯಾವುದೇ ರೀತಿಯಲ್ಲಿ ಒಂದು ಅಧಿಕಾರ ಇಲ್ದೇನೆ ಅವರು ಸಮಾಜ ಸೇವೆ ಮಾಡ್ತಾ ಇದ್ರು. ಸೊ ಸಮಾಜ ಸೇವೆ ಮಾಡಿಕೊಂಡು ಗುರ್ಸ್ಕೊಂಡು ಮತ್ತೆ ಯಾರೇ ಒಂದು ಕಷ್ಟಕ್ಕೆ ಒಂದು ಯಾವುದೇ ಒಂದು ತೊಂದರೆಗಳಿಗೆ ಅವರು ಪಾಲಿಸ್ತಾ ಇದ್ರು, ಇದು ಮಾಡ್ಕೊಂಡು ಆ ರೀತಿ ಇರುವಾಗ ಈಗ ಅಧಿಕಾರ ಸಿಕ್ಕಿದ ಮೇಲೆ ಇನ್ನು ಅವ್ರು ಇನ್ನೆಷ್ಟು ಕೆಲಸ ಮಾಡ್ಬೋದು ಅಂತ ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ. ಯಾಕೆಂದ್ರೆ ಇವತ್ತಿನ ಒಂದು ಅವರ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ. ಅದನ್ನ ಅವರು ಖಂಡಿತವಾಗ್ಲೂ ಅದನ್ನು ಉಳಿಸ್ಕೊಂಡು ಹೋಗ್ತಾರ ಅನ್ನೋ ಭರವಸೆ ಎಲ್ರಿಗೂ, ಊರಿನ ಗ್ರಾಮಸ್ಥರಿಗಾಗಿರ್ಬೋದು, ನಮಗಾಗಿರ್ಬೋದು, ಕಾಂಗ್ರೆಸ್ ಮುಖಂಡರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಆ ಒಂದು ಭರವಸೆ ಇದೆ. ಅದೇ ರೀತಿ ಅವ್ರು ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಅವ್ರು ಬೆಳೀಲಿ, ಮತ್ತೆ ಇನ್ನೂ ಒಂದು ಒಳ್ಳೆ ಸ್ಥಾನಮಾನ ಅವ್ರು ಪಡ್ಕೊಳ್ಳಿ ಅನ್ನೋದನ್ನ ನಾನು ಆಶಿಸ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಒಳ್ಳೆ ಒಂದು ಸ್ಥಾನಕ್ಕೆ ಹೋಗ್ಲಿ ಅನ್ನೋದನ್ನ ನಾನು ಹಾರೈಸ್ತಾ ಇದ್ದೀನಿ.